ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಸದಾ ಕಾಮಿಡಿಯನ್ನು ಮಾಡಿಕೊಂಡು ತಮಾಷೆಯಿಂದ ಮತ್ತೊಬ್ಬರ ಕಾಲನ್ನು ಎಳಿತಾ ಇರ್ತಾರೆ. ಮನೆಯ ಲಿವಿಂಗ್ ಏರಿಯಾದಲ್ಲಿ ಕುಳಿತಿರುವ ಧ್ರುವನ್ ಜೊತೆ ಮಾತನಾಡಿರುವ ಗಿಲ್ಲಿ ನಟ, ನಿನ್ನ ಬಗ್ಗೆ ಪುಸ್ತಕ ಬರಿಬೇಕು ಎಂದುಕೊಂಡಿರುವೆ ಎಂದು ಈ ಹಿಂದೆ ಹೇಳಿಕೊಂಡಿದ್ರು. ಅದಕ್ಕೆ ನಾ ಕಂಡ ಧ್ರುವಂತ ಆಚೆಗೆ ಹೋದ ಜೀವಂತ ಎಂದು ಹೆಸರಿಡುತ್ತೇನೆ ಎಂದು ಸಹ ಹೇಳಿದರು. ಇದೇ ಭಾನುವಾರದ ಪಂಚಾಯಿತಿಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಕಿಚ್ಚನ ಮುಂದೆ ಗಿಲ್ಲಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಮನೆಯವರ ಬಗ್ಗೆ ಪುಸ್ತಕ ಬರೀರಿ ಅಂದರೆ ಯಾರ ಬಗ್ಗೆ ಬರಿತೀರಿ ಅಂತ ಕಿಚ್ಚ ಅವರು ಗಿಲ್ಲಿಗೆ ಹೇಳಿದ್ದಾರೆ. ಅದಕ್ಕೆ ಗಿಲ್ಲಿ, ನಾ ಕಂಡ ಧ್ರುವ ಅಂತಂದ್ರು ಗಿಲ್ಲಿ. ಕಾರಣ ಕೊಟ್ಟಿದ್ದು ಹೀಗೆ, ನಾಮಿನೇಷನ್ ಅಂತ ಬಂದರೆ ನಾಗವಲ್ಲಿ ಆಗಿ ಬದಲಾಗ್ತಾರೆ ಎಂದರು. ಇನ್ನೊಂದು ಸೂರಜ್ ಬಗ್ಗೆ ಹೇಳಿದರು. ಈ ಕತೆ ನಾಯಕ ಫೂಲ್ನಿಂದ ಎದ್ದು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಅವರು ಅಲ್ಲೇ ಬಿದ್ದೇ ಇದ್ದಾರೆ ಅನ್ನೋದು ಗೊತ್ತೇ ಇಲ್ಲ. ರಘುವಿಂದ ಫೈಟ್ ಆ್ಯಕ್ಷನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಕಿಚನ್ನಲ್ಲಿ ಬೆಳ್ಳುಳ್ಳಿ ಬಿಡಿಸೋದು ಬಿಟ್ಟರೆ, ಈರುಳ್ಳಿ ಕಟ್ ಮಾಡೋದು ಬಿಟ್ಟರೆ ಇನ್ನೇನು ನೋಡಿಲ್ಲ ಅಂತ ಗಿಲ್ಲಿ ನಟ ಅವರು ನೇರವಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಧ್ರುವಂತ್ ಅವರು ಗಿಲ್ಲಿ ಬಗ್ಗೆ, ಗಿಲ್ಲಿ ತಿಗಣೆ ಥರ, ಅವರು ಇಲ್ಲಿ ಸರ್ವೈವ್ ಆಗಬೇಕು ಅಂದರೆ ಯಾರಿಗಾದರೂ ಕಚ್ತಾನೆ ಇರಬೇಕು ಅಂತ ಗಿಲ್ಲಿ ಬಗ್ಗೆ ಹೇಳಿದ್ದಾರೆ. ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ 2 ಜೋಡಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಬಾರಿ ಕೊಂಚ ಮಟ್ಟಿಗೆ ಸೀರಿಯಸ್ ಆಗಿಯೇ ಇತ್ತು. ಇವಿಷ್ಟು ಇವತ್ತಿನ ಮಾಹಿತಿ. ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.